ಸಮೀಪದ ಗದ್ದೆಗಳಿಗೆ ನೀರು ನುಗ್ಗಿದ್ದು ಸುಮಾರು 40 ಎಕರೆಗಳಷ್ಟು ಹೆಚ್ಚು ನಾಶವಾಗಿರುತ್ತದೆ. ಈ ಬಗ್ಗೆ ಮಾತನಾಡಿದ ಬಾಳು ಗ್ರಾಮ ಪಂಚಾಯಿತಿಯ ಸದಸ್ಯರು, ಇದೇ ಗ್ರಾಮದ ರೈತರಾದ ಗಿರೀಶ್ ಅವರೇಕಾಡು, ರೈತರು ಬೆಳೆದ ಬೆಳೆಗೆ ಸರಿಯಾದ ಮಾರುಕಟ್ಟೆ ಬೆಲೆ ಲಭಿಸದೆ ರೈತರು ಮೊದಲೇ ಸಂಕಷ್ಟದಲ್ಲಿದ್ದಾರೆ. ನಿರಂತರವಾಗಿ ಬೀಳುತ್ತಿರುವ ಅತಿಯಾದ ಮಳೆಯಿಂದ ಆಗುತ್ತಿರುವ ಅತಿವೃಷ್ಟಿಯು ರೈತರ ಆತ್ಮಸ್ಥೈರ್ಯವನ್ನು ಮತ್ತಷ್ಟು ಕುಗ್ಗಿಸಿದೆ. ಹಳ್ಳಕ್ಕೆ ತಡೆಗೋಡೆ ನಿರ್ಮಾಣ ಮಾಡಿದ್ದರೆ ರೈತರ ಜಮೀನಿಗೆ ಆಗುತ್ತಿದ್ದ ಹಾನಿಯನ್ನು ಸ್ವಲ್ಪ ಮಟ್ಟಿಗೆ ತಡೆಯಬಹುದಿತ್ತು. ತಡೆಗೋಡೆ ನಿರ್ಮಿಸಲು ಕಳೆದ ಹಲವು ವರ್ಷಗಳಿಂದ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ದರೂ ರೈತರ ಮನವಿಗೆ ಸ್ಪಂದಿಸಿರುವುದಿಲ್ಲ. ಆದ್ದರಿಂದ ಈ ಕೂಡಲೇ ತಾಲೂಕು ಆಡಳಿತ, ಜಿಲ್ಲಾಡಳಿತ ಹಾಗೂ ಸರ್ಕಾರ ಈ ಬಗ್ಗೆ ಗಮನಹರಿಸಿ ತಡೆಗೋಡೆ ನಿರ್ಮಾಣ ಮಾಡುವುದು ಹಾಗೂ ನಷ್ಟಕ್ಕೊಳಗಾದ ರೈತರಿಗೆ ಪರಿಹಾರ ಹಣವನ್ನು ಕೊಡಬೇಕಾಗಿ ಮನವಿ ಮಾಡಿದರು. ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾದ ಕೃಷ್ಣರವರು ಮಾತನಾಡಿ, 2 ದಿನಗಳ ಹಿಂದೆ ನಾಟಿ ಬಿತ್ತಿದ್ದೆವು. ಅತಿಯಾದ ಮಳೆಯಿಂದಾಗಿ ಹಳ್ಳದ ನೀರು ನುಗ್ಗಿದ ಪರಿಣಾಮ ಭತ್ತದ ಬೆಳೆಯ ಜೊತೆಗೆ ಜಮೀನಿನ ಮೂಲ ಸ್ವರೂಪವು ಹಾಳಾಗಿದ್ದು, ಅದುಗಳು ಒಡೆದು ಹಾಳಾಗಿದ್ದು, ಜೊತೆಗೆ ಮರಳು ಮಣ್ಣು ಬಂದು ಶೇಖರಣೆ ಆಗಿರುವುದರಿಂದ ಜಮೀನನ್ನು ಮೂಲ ಸ್ವರೂಪಕ್ಕೆ ತರಲು ರೈತರು ಸಾಕಷ್ಟು ಹಣ ಮತ್ತು ಶ್ರಮವನ್ನು ಹಾಕಬೇಕಾಗಿದ್ದರಿಂದ ಸರ್ಕಾರ ರೈತರಿಗೆ ಸೂಕ್ತ ಪರಿಹಾರವನ್ನು ನೀಡಬೇಕು ಎಂದರು. ಆನುಬಾಳು ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕಿಯಾದ ಯಶೋಧಮ್ಮರವರು ಮಾತನಾಡಿ, ಸುಮಾರು 3 ಎಕರೆ ನಾಟಿ ಮಾಡಿದ್ದು, ನಾಟಿ ಮಾಡಿದ ಕಾರ್ಮಿಕರಿಗೆ ಇನ್ನೂ ಕೂಲಿ ಸಹ ಕೊಟ್ಟಿಲ್ಲ. ಆಗಲೇ ಬೆಳೆ ಕೊಚ್ಚಿ ಹೋಗಿದೆ. ಪ್ರತಿ ವರ್ಷವೂ ರೈತರ ಬದುಕು ಹೀಗಾಗುತ್ತಿದ್ದರೂ ಜಿಲ್ಲಾಡಳಿತ, ತಾಲೂಕು ಆಡಳಿತ ಶಾಶ್ವತ ಪರಿಹಾರ ನೀಡುವಲ್ಲಿ ವಿಫಲವಾಗಿದೆ. ಆದ್ದರಿಂದ ಕೂಡಲೇ ಪರಿಹಾರ ಕ್ರಮವನ್ನು ಕೈಗೊಂಡು ರೈತರ ಬದುಕನ್ನು ಉಳಿಸಬೇಕಾಗಿ ಮನವಿ ಮಾಡಿದರು. ಕಂದಾಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿ ಆಡಳಿತಕ್ಕೆ ವರದಿ ಸಲ್ಲಿಸಿರುತ್ತಾರೆ. ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ. ಮತ್ತೆ ವರ್ಷ ಇದೇ ಥರ ಬರ್ತಾ ಇದೆ. ಪ್ರತಿ ವರ್ಷ ಈ ಥರ ಆದಾಗ ನೀವು ಸಂಬಂಧಪಟ್ಟ ಇಲಾಖೆಗೆ ತಿಳಿಸಿರ ಸರ್? ನಾವು ಸಂಬಂಧಪಟ್ಟ ಇಲಾಖೆಗಳಿಗೆ ತಿಳಿಸ್ತಾ ಇದ್ದೀವಿ. ಅವರು ಏನು ಮಾಡ್ತಾರೆ, ಅವರು ಸರ್ಕಾರದಿಂದ ಬಂದಿಲ್ಲ, ಸರ್ಕಾರದಿಂದ ಹಣ ಬಂದಿಲ್ಲ, ಬಿಡುಗಡೆ ಆಗಿಲ್ಲ, ಕೊಡ್ತಾರೆ ಪರಿಹಾರ ಅಂತಾರೆ. ನಾವು ಬರೀ ಕೇಳ್ಕೊಂಡಿರೋದೇ ಆಗೋಗಿದೆ ಅಷ್ಟೇ. ಒಂದು ಸೂಕ್ತ ಪರಿಹಾರಕ್ಕೆ ನಾವು ಆಗ್ರಹಿಸ್ತೀವಿ ಅಷ್ಟೇ. ಓಕೆ, ಥ್ಯಾಂಕ್ ಯು. ಹಂಗೆ ಗ್ರಾಮದಲ್ಲಿ ನೆನೆ ನಡೆದಂತಹ ಭಾರಿ ಅನಾಹುತ, ಮಳೆಯಿಂದಾಗಿ ತುಂಬ ಅನಾಹುತ ಆಗಿದೆ. ಅದ್ರ ಬಗ್ಗೆ ಆನಬಾಳು ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಗಿರೀಶ್ ಅವರು ಇದ್ರ ಬಗ್ಗೆ ಒಂದೆರಡು ಮಾತಾಡಬೇಕಾಗಿತ್ತು. ನಾನು ಆನಬಾಳು ಗ್ರಾಮ ಪಂಚಾಯಿತಿ ಸದಸ್ಯನಾದ ಅವರೇಕಾಡು ಗ್ರಾಮಸ್ಥನಾದ ನಮ್ಮ ಅವರೇಕಾಡು ಭಾಗ ಆನಬಾಳು, ಬಾಚಲ್ಲಿ, ಅವರೇಕಾಡು ಗ್ರಾಮದ ಭಾರಿ ನಿನ್ನೆ ರಾತ್ರಿ ಮಳೆ ಬಂದಿದ್ದ ಕಾರಣದಿಂದ 60ರಿಂದ 70 ಎಕರೆ ತೆರಿ ಭೂಮಿ, ನಾಟಿ ಮಾಡಿದಂಥ ಭೂಮಿ ಪೂರಾ ಜಲವೃದ್ಧಿ ಆಗಿದ್ದು ಮತ್ತು ಹಳ್ಳಕ್ಕೆ ತಡೆಗೋಡೆ ಇಲ್ಲದಲ್ಲೇ ನಮಗೆ 10 ವರ್ಷದಿಂದ ಸದಾಕಾಲದಿಂದಲೂ ಇದೇ ಭಾರಿ ತೊಂದರೆ ಆಗ್ತಾಯಿದೆ. ಆನಬಾಳು ಗ್ರಾಮಸ್ಥರ ರೈತರು ಚಿಂತಾಜನಕ ಆಗಿದೆ. ಅದರಲ್ಲಿ ಮತ್ತು ಈಗ 70ರಿಂದ 80 ಎಕರೆ ನಾಟಿ ಮಾಡಿದ ಭೂಮಿಗೆ ಮತ್ತು ಇನ್ನು ನಾಟಿ ಮಾಡೋಕ್ಕೆ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಸರ್ಕಾರ 10 ವರ್ಷದಿಂದ ನಾವು ಕೇಳಿದ್ರು, ಅದಕ್ಕೊಂದು ತಡೆಗೋಡೆ, ಒಂದು ವ್ಯವಸ್ಥೆ, ರೋಡಿನ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ. ಹಾಗಾಗಿ ನಮ್ಮ ರೈತರು, ಈ ಭಾಗದ ರೈತರು ಎಲ್ಲರೂ ಭಾರಿ ಕಷ್ಟದಲ್ಲಿದ್ದಾರೆ. ಆದಷ್ಟು ಸರ್ಕಾರ ಇದನ್ನು ಮುಲಾಚೆ ನೋಡಿ ನಮ್ಮ ಹಳ್ಳಕ್ಕೆ ತಡೆಗೋಡೆ ಮತ್ತು ನಮಗೆ ನಾಟಿ ಮಾಡಿದ ಬೆಳೆಗೆ ಪರಿಹಾರ ಕೊಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಕಂದಾಯ ಇಲಾಖೆ ಅವರಿಗೂ ಎಲ್ಲ ಕೇಳ್ತಾ, ಮತ್ತು ಜಿಲ್ಲಾಧಿಕಾರಿಗಳಿಗೂ ಕಂದಾಯ ಇಲಾಖೆಗೂ ನಾನು ಕೇಳ್ಕೊಳ್ತಿರೋದನ್ನು ಗ್ರಾಮಸ್ಥರಿಂದ ನಮಗೆ ಆದಷ್ಟು ಬೇಗ ತಡೆಗೋಡೆಗೆ ಮತ್ತು ಪರಿಹಾರ ಕೊಡಬೇಕು ಅಂತ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಪ್ರತಿ ವರ್ಷ ಇದೇ ಥರ ಆಗ್ತಿದೆ. ಇದು ನಮ್ಮಲ್ಲಿ ಮಲೆನಾಡು ಭಾಗ ಆಗೋದ್ರಿಂದ ನಮಗೆ ಪ್ರತಿ ವರ್ಷವೂ 100ರಿಂದ 160 ಇಂಚು ಮಳೆ ಆಗುತ್ತೆ. ಈಗಾಗಲೇ 120 ಇಂಚು ಮಳೆ ಆಗೋಗಿದೆ ನಮಗೆ, ಆಯಿತಾ. ನಮಗೆ ಮಲೆನಾಡು ಭಾಗದಲ್ಲಿ ಯಾವುದೇ ಕಾರಣದಲ್ಲೂ ಸರ್ಕಾರ ನಮಗೆ ಸಹಕರಿಸ್ತಾ ಇಲ್ಲ. ಹಾಗಾಗಿ ನಮಗೆ ಸರ್ಕಾರ ಮಲೆನಾಡು ಭಾಗದಲ್ಲಿ ರೋಡು ಮತ್ತು ನೀರು, ನಮಗೆ ರೈತರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಿ ಅಂತ ಕೇಳ್ತಾ ಇದ್ದಾರೆ. ಸರ್, ಎಷ್ಟು ಎಕರೆ ಜಲಾವೃತ ಆಗಿದೆ ಸರ್? ಈಗ ನಮ್ಮ ಅವರೇಕಾಡು ಗ್ರಾಮದ ಆನಬಾಳು ಗ್ರಾಮಕ್ಕೆ ಸೇರಿದೊಂದು 40 ಎಕರೆ, ಮತ್ತು ಬಾಚನಹಳ್ಳಿ ಗ್ರಾಮಕ್ಕೆ ಸೇರಿದೊಂದು 70 ಎಕರೆ, ಆಮೇಲೆ ಹಂಜಿಗುಂಡಹಳ್ಳಿಗೆ ಸೇರಿದೊಂದು 45 ಎಕರೆ ಪೂರಾ ಜಲಾವೃತಗೊಂಡಿದ್ದು ರೈತರು ಬೆಳೆ ಬೆಳೀಲಿಗೆ ಆಗೋಗ್ಬಿಟ್ಟಿದೆ. ಈಗ ಅದಕ್ಕೋಸ್ಕರ ಹಳ್ಳಕ್ಕೆ ಒಂದು ತಡೆಗೋಡೆ ಮತ್ತು ರೈತರಿಗೆ ಪರಿಹಾರ ಕೊಡಬೇಕಂತ ನಾನು ಕೇಳ್ತಾ ಇದ್ದೀನಿ.